KA ಕಂಡಕ್ಟ್ ಮಾಡಿರ್ತಕ್ಕಂತಹ ಗ್ರೂಪ್ ಬಿ ಕ್ವಶನ್ ಪೇಪರ್ ಡಿಕೋಡಿಂಗ್ನ ಕಂಟಿನ್ಯೂ ಮಾಡೋಣ. ಆದಮೇಲೆ ಪ್ರತಿ ಬಾರಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ, ಅವನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅವುಗಳ ಸಾಲಿನಲ್ಲಿ ಕಂಡು ಬರ್ತಕ್ಕಂಥದ್ದು ಮಾನಿಟರಿ ಪಾಲಿಸಿ ಕಮಿಟಿ MPC. ಸೊ RBIಗೆ ಸಂಬಂಧಪಟ್ಟಿದ್ದು ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮದು 4 ± 2% ಏನು ಮಾಡಬೇಕು, ಇನ್ಫ್ಲೇಷನ್ನ ಟಾರ್ಗೆಟ್ ಮಾಡಬೇಕು. ಇನ್ಫ್ಲೇಷನ್ ಈಸ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ನೋಡಿ ಇಲ್ಲಿ ಈ ಕ್ವಶನ್ಗೂ ಸಿಮಿಲಾರಿಟಿ ನಾನು ತೋರಿಸ್ತೀನಿ. ನಾನು ಪ್ರತಿ ಬಾರಿ ಹೇಳ್ತೀನಿ, UPSC ಸಿವಿಲ್ ಸರ್ವಿಸ್ ಇದೆಯಲ್ಲ, ದಟ್ ಈಸ್ ಎ OG, ಒರಿಜಿನಲ್ ಗ್ಯಾಂಗ್ಸ್ಟರ್. MPC ಕನ್ಸಿಸ್ಟ್ 6 ಮೆಂಬರ್ಸ್, 6 ಜನಗಳನ್ನು ಒಳಗೊಂಡಿರುತ್ತೆ. MPC ಡಿಸೈಡ್ಸ್ ದಿ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇಸ್ ದಿ ಚೇರ್ಮನ್ ಆಫ್ MPC. ಸೊ ಆಫ್ ಕೋರ್ಸ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ, ಕೇಂದ್ರ ಹಣಕಾಸು ಸಚಿವರು, ಇದರ ಅಧ್ಯಕ್ಷರು ಅಲ್ಲ. ಓಕೆ, ನಮಗೆ C ಅಂತ ಗೊತ್ತಾದ್ರೆ ಸಾಕು, ಇದು ಹೋಯ್ತು. ಸೊ A ಆಟೋಮೆಟಿಕಲಿ ಕರೆಕ್ಟ್ ಆಗುತ್ತೆ. ಸೊ B ಕರೆಕ್ಟ್. ಇದು ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಸ್. ಓಕೆ, MPC ಡಿಸೈಡ್ಸ್, ಅದರದ್ದು ಇನ್ಫ್ಲೇಷನ್ ಟಾರ್ಗೆಟ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ, UP ಸಿವಿಲ್ ಸರ್ವಿಸ್ ಅಲ್ಲಿ 3ನೇ ಸ್ಟೇಟ್ಮೆಂಟ್, ಇಟ್ ಫಂಕ್ಷನ್ಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಸ್ಟೇಟ್ಮೆಂಟ್ ಆಸ್ ಇಟ್ ಈಸ್ ಕಾಪಿ ಮಾಡಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಕ್ವಶನ್ನು ರಿಪೀಟ್ ಆಗಿಲ್ಲ, ಆದರೆ ಥೀಮ್ ರಿಪೀಟ್ ಆಗಿದೆ. ಕೆಲವೊಂದು ಕಡೆ ಆಸ್ ಇಟ್ ಈಸ್ ಏನು ಮಾಡ್ತಾರೆ ಅಂತಂದರೆ ಸ್ಟೇಟ್ಮೆಂಟನ್ನು ಸಹ ಕಾಪಿ ಮಾಡ್ತಾರೆ. ಇಲ್ಲಿ ನೋಡಿ, RBI's ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್. ಓಕೆ, ಇದು ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಸ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ಯಾರು ನೀಟಾಗಿ ಅಧ್ಯಯನ ಮಾಡ್ತಾರೋ ಅವ್ರದ್ದು ಎಕ್ಸಾಮ್ಸು ಈಸಿಯಾಗಿ ಕ್ಲಿಯರ್ ಆಗುತ್ತೆ, ಎನಿ ಎಕ್ಸಾಮ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಪೀಪಲ್ ಥಿಂಕ್ ದ್ಯಾಟ್ ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡಬೇಕಂದ್ರೆ ಓದಿದ ಬುಕ್ಕನ್ನೇ 10 ಬಾರಿ ರಿವಿಷನ್ ಮಾಡಬೇಕು, 20 ಬಾರಿ ರಿವಿಷನ್ ಮಾಡಬೇಕು. ಸಾಧ್ಯವೇ ಇಲ್ಲ. ಬರ್ಕೊಡ್ತೀನಿ, highly impossible. Next, monetary policy committee was suggested to RBI by KPSC Group C question paper. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, RBI ರಿಲೇಟೆಡ್ ಒಂದು ಕ್ವಶನ್ನು ಮಾನಿಟರಿ ಪಾಲಿಸಿ ಕಮಿಟಿ, ತದನಂತರದಲ್ಲಿ ನಿಮಗೆ ಆ ಒಂದು CPI ಇನ್ಫ್ಲೇಷನ್ ಸಂಬಂಧಪಟ್ಟದ್ದು, WPI, ಇವೆಲ್ಲವೂ ಸಹ ಎಕ್ಸಾಮ್ಸಿಗೆ ಬರುತ್ತೆ. ದಿಸ್ ಟೈಪ್ ಆಫ್ ಕ್ವಶನ್ಸ್ ಈಸ್ ಅವರ್ ಕಪ್ ಆಫ್ ಟೀ. ಓಕೆ, ನಂತರದಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ಓಕೆ, ರಿವರ್ ವ್ಯಾಲಿ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಯಾವುದಿರುತ್ತೆ. ನೆಕ್ಸ್ಟು ಕೆಲವೊಂದು ಬೇಸಿಕ್ ಅಂಶ ಇರ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ಓಂಕಾರೇಶ್ವರ ನರ್ಮದಾ. ಓಕೆ, ಸೊ ಇದನ್ನೇನಾದರೂ ನೀವು ಈ ನರ್ಮದಾದು ನೀವು ರಿವರ್ ವ್ಯಾಲಿ ಪ್ರಾಜೆಕ್ಟ್ ಗೊತ್ತಿಲ್ಲ ಅಂತಂದರೆ ದೆನ್ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್. ಸೊ C2 ಅಂತಂದರೆ ಆಟೋಮೆಟಿಕಲಿ 2 and 3 ಕರೆಕ್ಟ್ ಆಗುತ್ತೆ. ಓಕೆ, ಸೊ ಈ ಒಂದು ರಿವರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಒಂದು ಫಿಕ್ಸ್ ಇರುತ್ತೆ. ಯು ಶುಡ್ ಟೇಕ್ ಕೇರ್ ಅಬೌಟ್ ದ್ಯಾಟ್ ಥಿಂಗ್. ಓಕೆ, ನೆಕ್ಸ್ಟು ಜಲಸಂಧಿಗಳು, ನೇಮ್ ಆಫ್ ದಿ ಸ್ಟ್ರೇಟ್. Sir, is it a current affairs? Definitely it is not a current affairs. It is a basic thing. Okay? ನೀವು ಅಂದ್ಕೊಳ್ತೀರಾ ಸ್ಟ್ರೈಟ್ ಆಫ್ ಹಾರ್ಮುಜ್ ಇರಾನ್ದು ನ್ಯೂಸ್ ಇದೆ ಅದಕ್ಕೆ ಬಂದಿದೆ ಅನ್ಕೊಂತೀರಾ. ಅಫ್ಕೋರ್ಸ್ ದಟ್ ಈಸ್ ದಿ ಒನ್ ಪಾಯಿಂಟ್. ಬಟ್ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಲ್ಲ. ಬಟ್ ಜಲಸಂಧಿಗಳು ಎಲ್ಲ ಕಾಲಕ್ಕೂ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಸರ್, ಹಾಗಂತೇಳಿ ಜಲಸಂಧಿಗಳನ್ನ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಜಲಸಂಧಿಗಳನ್ನ ಓದ್ಕೋಬೇಕಾ? ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬುಕ್ಕಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲೇನು ಮಾಡ್ತಾರೆ, ಜಲಸಂಧಿಗಳಂತೇಳಿ ಕೊಟ್ಟು ಅವು ಏನೇನು ಕಂಡು ಬರ್ತದೆ ಕೊಟ್ಕೊಂತ ಒಂದು 20 ಕೊಡ್ತಾರೆ. ಹೌ ಇಟ್ ಈಸ್ ಪಾಸಿಬಲ್ ಟು ರಿಮೆಂಬರ್ ಸರ್? ಹೌ ಇಟ್ ಈಸ್ ಪಾಸಿಬಲ್? ಹೈಲಿ ಇಂಪಾಸಿಬಲ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, go to
ಪಿ ವೈ ಕ್ಯೂಸ್. ಫಸ್ಟ್ ಪಿ ವೈ ಕ್ಯೂಸ್ ನೋಡಿ. ಪಿ ಡಿ ಒ ನಾನ್ ಎಚ್ ಕೆ 2024 ಕೇಳಿದ್ದಾರೆ. 2024ರಲ್ಲಿ ಸ್ಟ್ರೈಟ್ ಆಫ್ ಬಬ್ಬಲ್ ಮಂಡೇ. ಇಲ್ಲಿ ಬಬ್ಬಲ್ ಮಂಡೇ ಯಾಕೆ ಸರ್? ಬಬ್ಬಲ್ ಮಂಡ್ಯದಲ್ಲಿ ಏನಾದರೂ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ತೆಗಿಯೋರು ಅಲ್ಲಿ ಏನಾದರೂ ವಾಸಸ್ಥಳ ಇದ್ದಾರಾ ಅಥವಾ ಅವ್ರ ಪೂರ್ವಜರಲ್ಲಿದ್ದಾರಾ? ಇಲ್ಲ. ಅವನು ಏನು ಕೇಳಬೇಕಂತ ಡಿಸೈಡ್ ಮಾಡಿದ್ರು ಅದನ್ನೇ ಕೇಳ್ತಾನೆ, ಮುಂದೆ ಸಹ ಕೇಳ್ತಾನೆ. ಇಟ್ ಈಸ್ ನಾಟ್ ದಟ್ ಈಸ್ ರೀಡಿಂಗ್ ದ್ಯಾಟ್ ಬುಕ್, ಈಸ್ ರೀಡಿಂಗ್ ದಿಸ್ ಮ್ಯಾಗ್ಝಿನ್, ಈಸ್ ರೀಡಿಂಗ್ ಐ ಹ್ಯಾಸ್ ಟೇಕನ್ HYT ಕ್ಲಾಸಸ್. ನೋ, ನಾವು HYT ಕ್ಲಾಸ್ ಕ್ವಶನ್ ಬರ್ತಾ ಅಂಬೋದು ಶುದ್ಧ ಸುಳ್ಳು. ಓಕೆ, ಅಥವಾ ನಮ್ಮಿಂದ ಬಂತು ಅನ್ನೋದು ಶುದ್ಧ ಸುಳ್ಳು. ಅವ್ರು ಹೆಂಗೆ ಬರುತ್ತೆ ನಾವು ಹಂಗೆ ಹೋಗ್ಬೇಕು. ದಾರಿ ತೋರಿಸೋರು ಅವರು, ನಡೆಯೋರು ನಾವು. ನಮ್ಮ ದಾರಿಯಲ್ಲಿ ಅವ್ರು ಬರಲ್ಲ, ಅವ್ರ ದಾರಿಯಲ್ಲಿ ನಾವು ಹೋಗ್ಬೇಕು. ಓಕೆ, ಬಬ್ಬಲ್ ಮಂಡ್ಯವಾಯಿತು. ಇಲ್ಲಿ ಕೊಟ್ಟಿದ್ದಾರೆ ರೆಡ್ ಸಿ ಆ್ಯಂಡ್ ಗಲ್ಫ್ ಆಫ್ ಎಡನ್. ಸೊ E1 ಇರ್ತಕ್ಕಂಥದ್ದು 1. ಸೊ 50-50 ವಿನ್ ಆಗ್ಬಿಟ್ರಿ. ಜಸ್ಟ್ ನಾನು ಯಾವುದೇ ಥರದ ನೀವು ಮ್ಯಾಪ್ ಬುಕ್ ತೊಗೊಂಡು, ಅಟ್ಲಾಸ್ ಬುಕ್ ತೊಗೊಂಡು ಓದಿ, ನೀವು ಕರೆಂಟ್ ಅಫೇರ್ಸಲ್ಲಿ ಓದಿಸಿದ ಅದನ್ನು ಓದಿ, ಈ ಥರ ಇರ್ತಾ ನಾನು ಬರೀ ಕ್ವಶನ್ ಪೇಪರ್ ಸ್ವಾಮಿ 2024 ಜಸ್ಟ್ 1.5 year ಬ್ಯಾಕ್ ಇರೋ ಕ್ವಶನ್ ಪೇಪರ್ ನೀವು ನೋಡಿಲ್ಲ ಅಂತಂದರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ಸ್. ಯು ಆರ್ ಸಿಂಪ್ಲಿ ಟೈಮ್ ಪಾಸ್ ಮಾಡ್ತಾ ಇದೆಯಾ. ಆ ಯೂಟ್ಯೂಬ್ ವಿಡಿಯೋ ನೋಡಿ, ಯೂಟ್ಯೂಬ್ ನೋಡಿ, ಆ ಅಟ್ಲಾಸ್ ನೋಡಿ, ಈ ಪ್ರಜಾವಾಣಿ ಪತ್ರಿಕೆ ನೋಡಿ, ಆ ಪತ್ರಿಕೆ. ನೋ, ಯು ಹ್ಯಾವ್ ಟು ರೀಡ್. ಬಟ್ ದ ಥಿಂಗ್ ಈಸ್ ಯು ಆರ್ ನಾಟ್ ಸೀನ್ ದಿ ಕ್ವಶನ್ ಪೇಪರ್. ದೆನ್ ಸುಂಡ ಅಂತಂದರೆ ಜಾವಾ ಅಂಡ್ ಪೆಸಿಫಿಕ್, ಇದು ಭಾಳ ಬಂದಿದೆ. ಓಕೆ, ಸೊ ನಮಗೆ C4 ಇರ್ತಕ್ಕಂಥದ್ದು ಯಾವುದು? ಓಕೆ, ಇದು ಆನ್ಸರ್ ಇದಾಗುತ್ತೆ. ಇದು ಒಂದಾದರೆ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಓಷನ್ಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ಸ್ ಎಕ್ಸಾಮ್ಸಿಗೆ ಬರುತ್ತೆ. ಓಷನ್ ಕರೆಂಟ್, ಸಾಗರ ಪ್ರವಾಹಗಳು 100% ಕ್ವಶನ್ ಬರುತ್ತೆ. ಇದರಲ್ಲಿ ಯಾವುದು ಉಷ್ಣ ಪ್ರವಾಹ, ಯಾವುದು ಶೀತ ಪ್ರವಾಹ, ಯಾವ ಪ್ರವಾಹ ಎಲ್ಲಿ ಕಂಡು ಬರುತ್ತೆ, ಕುರೋಶಿಯ ಓಷು ಎಲ್ಲಿ ಮಿಕ್ಸ್ ಆಗುತ್ತೆ, ಅದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು, ಇದು KS ಮೀನ್ಸ್ ಮತ್ತು IS ಮೀನ್ಸ್ಗೆ ಬರ್ತಕ್ಕಂಥದ್ದು. ಓಕೆ, ನಂತರದಲ್ಲಿ which type of mirrors are used to avoid accidents at hairpin curves and block spot? ಸರ್, ಕಾನ್ವೆಕ್ಸ್ ಮಿರರ್ ಅಂಡ್ ಕಾನ್ಕೇವ್ ಮಿರರ್ ನಮ್ಮ ತಾತನ ಕಾಲದಿಂದಲೂ ಸಹ ಕೇಳ್ತಾ ಇದ್ದಾರೆ. ನಾವು ತಾತ ಆಗೋವರೆಗೂ ಸಹ ಈ ಕ್ವಶನ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ PYQs ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆ ನೋಡಿ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ JEE ಕೇಳಿದ್ದಾರೆ. ತದನಂತರದಲ್ಲಿ PSI ಸಿವಿಲ್ ಕೇಳಿದ್ದಾರೆ. ತದನಂತರದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕ 2024 ಕೇಳಿದ್ದಾರೆ. ಓಕೆ, ಇವನ್ನೆಲ್ಲ ಕ್ವಶನ್ಸ್ ಅನ್ನಲ್ಲ, ಇವನ್ನೆಲ್ಲ ಕ್ವಶನ್ಸ್ ಔಟ್ ಆಗಿದ್ದಾವೆ ಅಂತ ಅರ್ಥ. ಓಕೆ, ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಾಗುತ್ತೆ, ಇಮೇಜ್ ಕಾಂಪ್ರೆಸ್ ಆಗುತ್ತೆ. ಕಾನ್ಕೇವ್ ಮಿರರ್ ಅಲ್ಲಿ ಇಮೇಜಸ್ ಅಗಲ ಆಗುತ್ತೆ. ಓಕೆ, ಸೊ ನಾವು ಶೇವಿಂಗ್ ಶಾಪ್ಸ್ ಅಲ್ಲಿ ಯಾವ ಮಿರರ್ಸ್ ಯೂಸ್ ಮಾಡ್ತಾರೆ, ಭೂತ್ಗನ್ನಡಿಯಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಇವು ನಮ್ಮ ತಾತನ ಕಾಲದಿಂದ ಕೇಳ್ತಕ್ಕಂತಹ ಅಂಶಗಳು. ಡೋಂಟ್ ವರಿ. ಓಕೆ, ನಂತರದಲ್ಲಿ ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ರಿಗಾರ್ಡಿಂಗ್ ದಿ ಫಂಡಮೆಂಟಲ್ ಡ್ಯೂಟೀಸ್. ಸೊ ನಮ್ಮ ಪೊಲಿಟಿ HYT ಬುಕ್ ಈಗ ಬರ್ತಾ ಇದೆಯಲ್ಲ, ವಿ ಹ್ಯಾವ್ ಟೋಲ್ಡ್ ಇಟ್ ವೆರಿ ಕ್ಲಿಯರ್ಲಿ, ಯು ಹ್ಯಾವ್ ಟು ರೀಡ್ ಇಟ್. ನೋಡಿ, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. DPSP ಎವ್ರಿ ಆರ್ಟಿಕಲ್ಸ್ ನೆನ್ಪಿಡಿ. DPSP ಕುರಿತು ಯಾರ್ಯಾರು ಏನು ಹೇಳಿದಾರೆ ಅನ್ನೋದು ಸಹ ಇಂಪಾರ್ಟೆಂಟು. ಸೊ ಈ ವಿಚಾರ ಏನು ಅಂತಂದರೆ, ಹೇಗೆ ನಾನು ಡೀಕೋಡ್ ಮಾಡ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ಯಾಕೆ ಇದು ನಮ್ಮದು ಆನ್ಸರ್ಸ್ ಹುಡ್ಕೋದಲ್ಲ, ಅಂದರೆ ಅವನು ಅಲ್ಲೇ ಇರ್ತಾನೆ, ಆಟ ಅಲ್ಲೇ ರಿಂಗಲ್ಲೇ ಆಟ ಆಡ್ತಾ ಇದ್ದಾನೆ, ಆದರೆ ನಮಗೆ ಗೊತ್ತಾಗ್ತಿಲ್ಲ. ಓಕೆ, the Constitution of India, which came into force 26 January 1950, did not have any mention of the fundamental duties. Fundamental duties 42nd Amendment. ಓಕೆ, ಈ ಒಂದು ಕಮಿಟಿ ಇರುತ್ತೆ. ಯಾವ ಕಮಿಟಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. 11 ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎಕ್ಸ್ಟೆಂಡೆಡ್ ಟು ಫಾರಿನರ್ಸ್. ಇದು ವಿದೇಶಿಯರಿಗೆ ಅಪ್ಲಿಕೇಬಲ್ ಆಗಲ್ಲ. ಇಫ್ ಯು ಸಿ ದಿ ಇಲ್ಲಿ ಹೋಯ್ತು A and B. ಓಕೆ, ಇದು ಆನ್ಸರ್ಸ್. ಬಟ್ ಇದರ ಹಿಂದಿನ ಮರ್ಮವನ್ನು ತಿಳ್ಕೊಳ್ಳೋಣ. ದಿ 11th ಫಂಡಮೆಂಟಲ್ ಡ್ಯೂಟಿ ವಾಸ್ ಆಡೆಡ್ ಥ್ರೂ ದಿ 96th. ಸ್ವಾಮಿ 96th ಅಲ್ಲ, 86th. ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈಸ್ ಎ HYT. 52nd, 69, 61, ಓಕೆನಾ, 89th. ತದನಂತರದಲ್ಲಿ 1st, 7th, 42nd, 44th, 73rd, 74th, 101, 106. These are very important constitutional amendment. It will come into again and again in your examination. ಸೊ ಯಾವ ಅಮೆಂಡ್ಮೆಂಟನ್ನು ಓದಬೇಕು, ಯಾವ ಅಮೆಂಡ್ಮೆಂಟನ್ನು ಓದಬಾರ್ದು ಅನ್ನೋದು HYT ಕ್ಲಾಸ್ ಹೊರತು ನಾವು ಇಡೀ ಅಮೆಂಡ್ಮೆಂಟ್ಸನ್ನು ಪಾಠ ಮಾಡ್ಕೊಂತ ಹೋದರೆ ಇದು ಕೋಚಿಂಗ್ ಆಗುತ್ತೆ. ಓಕೆ, ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎ ಕೋಚಿಂಗ್. ಓಕೆ,
ನಾವು ಈಗ ಏನು ಮಾಡ್ತಾ ಇದ್ದೀವಿ, ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಪ್ಯೂರ್ಲಿ HYT ಮಾಡೆಲ್. ಅಂದರೆ ನಮ್ಮ ಕೋಚಿಂಗಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಸಿ ಒನ್ ಥಿಂಗ್ ಇಸ್ ಶೋರ್, ಕೋಚಿಂಗ್ ಈಸ್ ಮ್ಯಾಂಡೇಟ್ರಿ. ನಮ್ಮ ಹತ್ರ ಜಾಯ್ನ್ ಆಗ್ಬೇಕಂತಿಲ್ಲ, ಎಲ್ಲೋದ್ರೂ ಜಾಯ್ನ್ ಆಗಿ. ಇದನ್ನು ನಾನು ಡೇ 1 ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕನ್ನಡ ಮೀಡಿಯಮು, ಕೃಷಿ ಕುಟುಂಬ, ಓಕೆ, ಮೊದಲ ತಲೆಮಾರಿನ ವಿದ್ಯಾವಂತರಾಗಿದ್ದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಎಕ್ಸ್ಪೋಜರ್ ಅಂತಂದರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ತುಂಬ ಕಷ್ಟ. ಸರ್ ಕೆಲವೊಬ್ಬರೆಲ್ಲ ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ, ಅವ್ರು ಭಾಳ ಬುದ್ಧಿವಂತರು. ನೀನು ಅವರಷ್ಟು ಬುದ್ಧಿವಂತರಾದರೆ ನಿನಗೂ ಬೇಡ. ಓಕೆ, ಕೆಲವೊಬ್ಬರಿಗೆ ಎಕ್ಸ್ಪೋಜರ್ ಇರುತ್ತೆ, ಕೆಲವೊಬ್ಬರಿಗೆ ವಿತೌಟ್ ಕೋಚಿಂಗ್ ದೇ ಹ್ಯಾವ್ ಪವರ್. ಬಟ್ ವೆನ್ ಯು ವಾಂಟ್ ಟು ಟ್ರೈ ಫಾರ್ IAS ಆ್ಯಂಡ್ KS, ಎಸ್ ಇಟ್ ಈಸ್ ಮ್ಯಾಂಡೇಟ್ರಿ. ನೀನು ಸಣ್ಣ ಪುಟ್ಟ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಕೋಚಿಂಗ್ ಬೇಕಾಗಲ್ಲ, ಐ ಡೂ ಅಗ್ರಿ ವಿತ್ ಯು. ಓಕೆ, ಬಟ್ ದೊಡ್ಡ ಎಕ್ಸಾಮ್ಸ್ ಸ್ವಾಮಿ, ಅಖಿಲ ಭಾರತ ಮಟ್ಟದಲ್ಲಿ, ಅಖಿಲ ಕರ್ನಾಟಕ ಮಟ್ಟದಲ್ಲಿ ಹೋರಾಟ ಮಾಡಬೇಕು KS IAS ಅಂತಂದರೆ, ಗ್ರೂಪ್ A B ಪೋಸ್ಟ್ಗಳಿಗೆ IIT ಬರಲ್ಲ, AMನವ್ರು ಬರಲ್ಲ, ಮೆಡಿಕಲ್ ಅವ್ರು ಬರಲ್ಲ ರೀ, ಇಲ್ಲಿ C ಗ್ರೂಪಿಗೆ ಬರಲ್ಲ. ದೇ ವಿಲ್ ಕಮ್ ಫಾರ್ ಗ್ರೂಪ್ A B ಪೋಸ್ಟ್, ಅವ್ರ ಜೊತೆ ಹೋರಾಟ ಮಾಡ್ಬೇಕು ನೀನು. ಓಕೆ, PC PSIಗೆ MBBSನವ್ರು ಬರಲ್ಲ, ಅದಕ್ಕೆ ನೀನು ಅವ್ರ ಜೊತೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಕೋಚಿಂಗ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ಳಿ. ಬಟ್ ನೀನು KS IAS ಮಾಡ್ತಂದ್ರೆ ಸರ್ ಕೋಚಿಂಗ್ ಈಸ್ ಹೈಲಿ ರಿಕ್ವೈರ್ಡ್. ಓಕೆ, ಸೊ ನಂತರದಲ್ಲಿ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟ ಹಾಗೆ, ಓಕೆ, ನೀವೇನು ಮಾಡಬೇಕು, ಫುಲ್ ಕಂಠಪಾಠ ಹಾಕಬೇಕು. ಇದನ್ನು ಫಿಕ್ಸ್. ಓಕೆ, ಇದು ಫಿಕ್ಸ್. ಇದು ಯಾವುದೇ ಕಾರಣಕ್ಕೂ ನೀವು ಮಾಡಿದ್ರೆ ಫಂಡಮೆಂಟಲ್ ಡ್ಯೂಟೀಸು ನಿಮ್ಮನ್ನು ಎಕ್ಸಾಮ್ಸು ಮರೆಯುತ್ತೆ. ಓಕೆ, ತದನಂತರದಲ್ಲಿ ಎಂಡೆಮಿಕ್ ಡಿಸೀಸು, ಗಾಯಿಡರುಗಳ ರೋಗಗಳ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಗೋಲ್ಡ್ ಮೈನ್, ಎಸ್, ಇವು ಸ್ವಲ್ಪ ಬಿಟ್ ಡಿಫಿಕಲ್ಟ್. ಗೋಲ್ಡ್ ಮೈನಿಂಗ್ ಸೆಂಟರ್ಸು. ಸೊ ಇದಕ್ಕೆಲ್ಲ ಏನು ಮಾಡಬೇಕಂದ್ರೆ PYQs ಸಾಧ್ಯವಾದರೆ ಅಟೆಂಡ್ ಮಾಡಿ, ಸಾಧ್ಯವಾಗಿಲ್ಲ ಅಂದರೆ ಬೇಡ. ಬಟ್ ಎಸ್, ಸಿಯರ್ ಕಾಲ್ಗುರ್ಲಿ ಅಂಡ್ ಕುಲ್ಗಾಡಿ ಗೋಲ್ಡ್ ಮೈನ್ಸ್ ಆರ್ ಸಿಚುವೇಟೆಡ್ ಇನ್, ನೋಡಿ, ಮೈನಿಂಗ್ ಸೆಂಟರ್ಸ್, ಇಂಪಾರ್ಟೆಂಟ್ ಮೈನಿಂಗ್ ಸೆಂಟರ್ಸು. ತದನಂತರದಲ್ಲಿ ಇಂಪಾರ್ಟೆಂಟ್ ಕಂಟ್ರೀಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ಡಿಫ್ರೆಂಟ್ ಮೆಟಲ್ಸ್. ಓಕೆ, ಈಗ ಕಾಪರ್ ಚಿಲಿ, ಯುರೇನಿಯಂಗೆ ಸಂಬಂಧಪಟ್ಟ ಹಾಗೆ ಕಜಕಿಸ್ತಾನ್ ಅಂಡ್ ಆಸ್ಟ್ರೇಲಿಯಾ. ಓಕೆ, ವಜ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಫ್ರಿಕನ್ ಕಂಟ್ರೀಸು. ಸೊ ಏನು ಮಾಡ್ತಾನೆ ಅಂತಂದರೆ, ಈ ಮೆಟಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಮೈನಿಂಗ್ ಸೆಂಟರ್ಸು ಆ್ಯಂಡ್ ಹೂ ಈಸ್ ಪ್ರೊಡ್ಯೂಸಿಂಗ್. ಈಗ ಫಾರ್ ಎಕ್ಸಾಂಪಲ್ ಇನ್ ಅಗ್ರಿಕಲ್ಚರ್ ಕೋಕೋ ಪ್ರೊಡಕ್ಷನಲ್ಲಿ ಯಾವ ದೇಶ ಹೈಯೆಸ್ಟ್ ಇದೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಇಂಪಾರ್ಟೆಂಟ್ ಪ್ಲೇಸ್ ನೋಡ್ಕೋಬೇಕು ಹೊರತು ನೀವು ಬೇರೆ ಬೇರೆ ಏರಿಯಾಗಳನ್ನು ನೋಡ್ಕೋಬಾರದು. ಓಕೆ, ನೋಡಿ ಇಲ್ಲಿ ಕಾಲ್ಗುರ್ಲಿ ಅಂತ ಕೇಳಿದ್ದಾರೆ ಕ್ವಶನ್, KPSC ಗ್ರೂಪ್ C ಅಲ್ಲಿ ಕೇಳಿದ್ದಾರೆ ಕಾಲ್ಗುರ್ಲಿ. ಅಗೇನ್ ಇಲ್ಲಿ ಕೇಳಿದ್ರು ನೋಡಿ, ಕಾಲ್ಗುರ್ಲಿ ಅಂಡ್ ಕೂಲ್ಗಾಡಿ ಆರ್ ಗೋಲ್ಡ್ ಮೈನಿಂಗ್ ಸೆಂಟರ್ಸ್ ಆಫ್ ಆಸ್ಟ್ರೇಲಿಯಾ. KPSC ಗ್ರೂಪ್ C ಅಲ್ಲಿ ಅದೇ ಕ್ವಶನ್ ಬಂದಿದೆ, BMTC 2024 ಅದೇ ಕ್ವಶನ್ ಬಂದಿದೆ. ಯಾಕೆ ಅವನು ಕಾಲ್ಗುರ್ಲಿ ಕೇಳ್ತಾನ? ಈಸ್ ಇಟ್ ಇನ್ ಕರೆಂಟ್ ಅಫೇರ್ಸ್ ಅಂದ್ರೆ ದೇವನಿಗೂ ಕರೆಂಟ್ ಅಫೇರ್ಸ್ ಅಲ್ಲ ಅದು. ಅವ್ನಿಗೆ ಏನು ಕೇಳ್ಬೇಕು ಅದನ್ನ ಕೇಳ್ತಾನೆ, ಅವ್ನ ಮೈಂಡಲ್ಲಿ ಏನಿದೆ, ಕಾಲ್ಗುರ್ಲಿ ಇದೆ. ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಇಂಪಾರ್ಟೆಂಟ್ ಮೈನಿಂಗ್ ಸೆಂಟರ್ಸ್ ಇನ್ PYQ ಆ್ಯಂಗಲ್ ಇಂದ ನಮ್ಮ HOD ಸ್ಟೂಡೆಂಟ್ಸ್ ಹೋಮ್ವರ್ಕ್ ಮಾಡ್ತಾರೆ. ನೀವೇನು ಮಾಡಿ ಅಂದರೆ HOD ಸ್ಟೂಡೆಂಟ್ಸು ಇಂಪಾರ್ಟೆಂಟ್ ಮೈನಿಂಗ್ ಸೆಂಟರ್ಸ್ ಫ್ರಮ್ PYQ ಆ್ಯಂಗಲ್ ಸಪ್ರೇಟಾಗಿ ಹೋಮ್ವರ್ಕ್ ಮಾಡಿ ಕಳಿಸಿ. ಡೆಫಿನೆಟ್ಲಿ ನಾನು ಇದು ಮಾಡಿರ್ತಾರೆ, ಅದನ್ನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಓಕೆ, ಎವ್ರಿ ಜಿಲ್ಲಾ ಪಂಚಾಯತ್, ಓಕೆ, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತ್ಸು, ಸ್ಥಾಯಿ ಸಮಿತಿಗಳು, ತದನಂತರದಲ್ಲಿ ಆ ಜಿಲ್ಲಾ ಪಂಚಾಯತನ ಯಾರು ಅಧ್ಯಕ್ಷರಿರ್ತಾರೆ, ತದನಂತರ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ, ಜಿಲ್ಲಾ ಪಂಚಾಯತ್ನ ಕರ್ತವ್ಯಗಳೇನು, ಓಕೆ, ಎಲ್ಲವೂ ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಹಂಗಂತೇಳಿ ಕಾಯ್ದೆ ಓದಬೇಕಾ? ಬೇಡ. ಗೋ ಥ್ರೂ PYQs. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗ್ರೂಪ್ ಸಿ ಸ್ಪೆಷಲ್ ಬುಕ್ ಇದೆಯಲ್ಲ, ಸೊ ಅದು ಅಗೇನ್ ಹೊಸ ಪ್ರಿಂಟ್ ಆಗ್ತಾ ಇದೆ, ಗ್ರೂಪ್ C ಬುಕ್ಕು. ಓಕೆ, ಅಪ್ಡೇಟ್ ಮಾಡಿರೋದು. ಓಕೆ, ಸೊ ಗ್ರೂಪ್ C ಬುಕ್ಕ ಮಾರ್ಕೆಟ್ಗೆ ಕೆಲವೇ ದಿವಸಗಳಲ್ಲಿ ಬರುತ್ತೆ. ಓಕೆ, ಯಾ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್? ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದಿ ತಮಿಳು ರೈಟರ್ ವೈರಮುತ್ತು ರಾಮಸ್ವಾಮಿ, ದಿ ರಿಸಿಪಿಯೆಂಟ್ ಆಫ್ 16th ಜ್ಞಾನಪೀಠ ಅವಾರ್ಡ್ ಫಾರ್ ದಿ ಇಯರ್ 2025. ಓಕೆ, ನೋಡಿ, ಐ ಹ್ಯಾವ್ ಟೋಲ್ಡ್ ಯು, ದತ್ತಿ ಪ್ರಶಸ್ತಿಗಳು ಎಕ್ಸಾಮ್ಸ್ಗೆ ಬರಲ್ಲ, ಕರ್ನಾಟಕ ಕಲಾನಿಧಿ ಪ್ರಶಸ್ತಿ ಎಕ್ಸಾಮ್ಸ್ಗೆ ಬರಲ್ಲ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಎಕ್ಸಾಮ್ಸ್ಗೆ ಬರಲ್ಲ. ಓಕೆ, ತದನಂತರದಲ್ಲಿ BMTCಗೆ ಪ್ರಶಸ್ತಿ ಬರಲ್ಲ. ನನ್ನ ರೂಲ್ಸ್ ಏನು, HYT ರೂಲ್ಸ್ ಏನು? ಜ್ಞಾನಪೀಠ, ಕೇಂದ್ರ ಸಾಹಿತ್ಯ, ಕೇಂದ್ರ ಅಕಾಡೆಮಿ,
ಪದ್ಮಭೂಷಣ, ಪದ್ಮಶ್ರೀ. ಓಕೆ, ತದನಂತರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಓಕೆ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ. ಇವೆಲ್ಲ ಯಾಕೆ ಎಕ್ಸಾಮ್ಸಿಗೆ ಬರುತ್ತೆ ಸರ್? ಇವೇನಕ್ಕೆ ಅಂದರೆ ಗೌರ್ಮೆಂಟ್ ಪ್ರಶಸ್ತಿ ಸರ್. ಓಕೆ, ಇದು ಸಹ ಇಂಪಾರ್ಟೆಂಟ್ ಪ್ರಶಸ್ತಿ ಜ್ಞಾನಪೀಠ. ಓಕೆ, ಬಟ್ ಎಸ್, ಈಗ ನಾನು ಯಾವಾಗಲೂ ಹೇಳ್ತೀನಿ, ವಿಕಿಪೀಡಿಯಾನ ಫಾಲೋ ಮಾಡಿ. ವಿಕಿಪೀಡಿಯಾದಲ್ಲಿ ಮೊದಲ 10 ಲೈನ್ ಓದ್ಕೊಳ್ಳಿ. ಮೊದಲ 10 ಲೈನ್ಸನ್ನು ಓದ್ಕೊಂಡ್ರೆ ವಿಕಿಪೀಡಿಯಾದಲ್ಲಿ ನಿಮ್ಮ ಎಕ್ಸಾಮ್ ಆ್ಯಂಗಲ್ ಕವರ್ ಆಗುತ್ತೆ. ನೀವು ವಿಕಿಪೀಡಿಯಾಗೆ ಹೋಗಿ ನೀವು ಪೂರ್ತಿ ಡೀಪ್ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಈಸ್ ದಿ ರೆಸಿಪಿಯೆಂಟ್ ಆಫ್ ಪದ್ಮಶ್ರೀ ಅಂಡ್ ಪದ್ಮಭೂಷಣ್ ಅವಾರ್ಡ್, ಇದು ಹೋಗಿ ವಿಕಿಪೀಡಿಯಾದ ಮೊದಲ 10 ಸಾಲಲ್ಲಿದೆ. He holds the unique distinction of being the only person in India to have won the National Film Award for the best lyrics 10 times. ಇದು 10 times ಅಲ್ಲ, 7 times. ಓಕೆ, ಸೊ ಇದು ರಾಂಗು. He is the second writer from Tamil literature to receive Jnanapith Award. He is not a second, he is the third. ಓಕೆ, ಈ ಎರಡೂ ಸ್ಟೇಟ್ಮೆಂಟ್ಗಳು ನಿಮಗೆ ಹೋದರೆ ಏನಾಗುತ್ತಪ್ಪ ಅಂತಂದರೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ವಿಕಿಪೀಡಿಯಾದಲ್ಲಿ ಸರ್ ಕರೆಂಟ್ ಅಫೇರ್ಸಲ್ಲಿ ಯಾವ್ದಾದ್ರು ಪೇಪರ್ ಕೊಟ್ಟಿರ್ಬೋದಿಲ್ಲ, ಬಟ್ ವಿಕಿಪೀಡಿಯಾ ಈಸ್ ಕನ್ಸಿಡರ್ ಆಸ್ ಅಥೆಂಟಿಕೇಟೆಡ್ ಸೋರ್ಸ್ ಫಾರ್ ಎಕ್ಸಾಮಿನೇಷನ್. ನಮ್ಮ ರೂಲ್ಸ್ ಏನು, ಮೊದಲ 10 ಲೈನ್ಸ್ ಓದ್ಕೋಬೇಕಷ್ಟೇ. ನಾನು ಹೇಳ್ತಾ ಇದ್ದೀನಿ, ಮೊದಲ 10 ಲೈನ್ಸ್ ಓದ್ಕೊಂಡ್ರೆ ಎಕ್ಸಾಮ್ಸು ನಿಮಗೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆ, ತದನಂತರದಲ್ಲಿ ಅನ್ನಿ ಬೇಸೆಂಟ್. ಸೊ ಅನ್ನಿ ಬೇಸೆಂಟು ಫ್ರೀಡಮ್ ಫೈಟರ್. ಓಕೆ, ರಿವೈವಲಿಸ್ಟ್ ಮೂವ್ಮೆಂಟ್, ಭಾರತೀಯ ಥಿಯೋಸಾಫಿಕಲ್ ಸೊಸೈಟಿ HYT. ಥಿಯೋಸಾಫಿಕಲ್ ಸೊಸೈಟಿನ ನೀವು ಕಂಪ್ಲೀಟಾಗಿ 360 ಡಿಗ್ರಿಲಿ ಓದ್ಕೋಬೇಕು. ಥಿಯೋಸಾಫಿಕಲ್ ಸೊಸೈಟಿಯನ್ನು ಮೇಡಮ್ ಓಲ್ಕಟ್ ಬ್ಲಾವೆಟ್ಸ್ಕಿ ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಸೊ ಅದರ ಒಂದು ಪ್ರಚಾರಕ್ಕಾಗಿ ಅನ್ನಿ ಬೇಸೆಂಟ್ ಅವರು ಬರ್ತಾರೆ. ಅನ್ನಿ ಬೇಸೆಂಟ್ ಅವರು ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಶಿ ವಿಲ್ ಕಮ್. ಓಕೆ, ಮುಂದಿನ 10 ವರ್ಷನೂ ಅನ್ನಿ ಬೇಸೆಂಟ್ ಎಕ್ಸಾಮ್ಸ್ಗೆ ಬರ್ತಾವಳೆ. ಅನ್ನಿ ಬೇಸೆಂಟ್ ಬರ್ತಾವ್ರೆ, ಸರೋಜಿನಿ ನಾಯ್ಡು ಬರ್ತಾವ್ರೆ, ಉಷಾ ಮೆಹ್ತಾ ಬರ್ತಾವ್ರೆ, ಅರುಣಾ ಅಸಫ್ ಅಲಿ ಬರ್ತಾವ್ರೆ. ಓಕೆ, ಕಲ್ಪನಾ ದತ್ ಬರ್ತಾರೆ, ಕದಂಬಿನಿ ಗಂಗೂಲಿ ಬರ್ತಾರೆ. ಓಕೆ ಸರ್, ಏನಕ್ಕೆ ಅಂದರೆ ಹಿ ಲವ್ಸ್ ವುಮೆನ್ ಈಸ್ ಮೋರ್ ವಲ್ನರಬಲ್. ಸೊ ರೋಲ್ ಆಫ್ ಫ್ರೀಡಮ್ ವುಮೆನ್ ಫೈಟರ್ಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಅಂತ ಕ್ವಶನ್ ಕೇಳ್ತಾರೆ ಹೊರತು ರೋಲ್ ಆಫ್ ಮೇಲ್ ಫ್ರೀಡಮ್ ಫೈಟರ್ಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಎಸ್, ಅನ್ನಿ ಬೇಸೆಂಟ್ ಈಸ್ ಎ HYT. ಈಗ ನಮ್ಮದು ನೆಕ್ಸ್ಟ್ ಮಂತ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ಲಾಸ್ ಆಗಿದೆ. ಐ ಹ್ಯಾವ್ ಟೋಲ್ಡ್ ಯು ವೆನ್ ನಂಬರ್ ಆಫ್ ಟೈಮ್ಸ್. ಅನ್ನಿ ಬೇಸೆಂಟ್ ಈಸ್ HYT. ಅನ್ನಿ ಬೇಸೆಂಟ್ ಈಸ್ HYT. ಡೂ ರಿಸರ್ಚ್ ಆನ್ ಹರ್. PhD ಮಾಡಿ ಅನ್ನಿ ಬೇಸೆಂಟ್ ಅವರ ಕುರಿತು. ಓಕೆ ನೋಡಿ, ಶಿ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1919 ಅಲ್ಲ, ಇದು 1917. ಓಕೆ, ಶಿ ಆಪೋಸ್ಡ್ ದಿ ಸತ್ಯಾಗ್ರಹ ಅಂಡರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಗಾಂಧೀಜಿ. ನೋಡಿ, ನೀವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಫಸ್ಟ್ ಏನಾಗುತ್ತೆ, 1916ರಲ್ಲಿ ಇವಮ್ಮ ಓಮ್ ರೂಲ್ ಲೀಗ್ ಕೇಳಿದರೆ ಕ್ವಶನ್. ಓಮ್ ರೂಲ್ ಲೀಗಲ್ಲಿ 2 ವಿಂಗ್ ಇದಾವೆ, ಒಂದು ಬಾಲಗಂಗಾಧರ್ ತಿಲಕ್, ಒಂದು ಅನ್ನಿ ಬೇಸೆಂಟ್. ಬಾಲಗಂಗಾಧರ್ ತಿಲಕ್ ಸದರ್ನ್ ಮಹಾರಾಷ್ಟ್ರ, ನಾರ್ಥನ್ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಇರುತ್ತೆ. ರೆಸ್ಟ್ ಆಫ್ ಇಂಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಅನ್ನಿ ಬೇಸೆಂಟ್ ಅವ್ರದ್ದು. ಅನ್ನಿ ಬೇಸೆಂಟ್ ಅವರ ವಿಭಾಗದಲ್ಲಿ ಹಿಂದೂಲಾಲ್ ಯಜ್ನಿಕ್ ಅಂತ ಬರ್ತಾರೆ. ಓಕೆ, ಹಿಂದೂಲಾಲ್ ಯಜ್ನಿಕ್ ಅಂತ ಒಬ್ಬರು ಲೀಡರ್ ಬರ್ತಾರೆ. ಕೇಳಿದರೆ ಹಿಂದೂಲಾಲ್ ಯಜ್ನಿಕ್ ಅವರು ಯಾರ ಒಂದು ಇದರಲ್ಲಿ ಇದ್ರು ಅಂತ ಕೇಳ್ತಾರೆ. ಜವಾಹರ್ಲಾಲ್ ನೆಹರು ಸಪೋರ್ಟೆಡ್ ಓಮ್ ರೂಲ್ ಲೀಗ್ ಲೆಡ್ ಬೈ ದಿ ಅನ್ನಿ ಬೇಸೆಂಟ್. ಸೊ ಇದು ಸಹ ಐಎಲ್ಡಿಂಗ್ ಟಾಪಿಕ್. ಇದನ್ನು 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಕ್ವಶನ್ ಏನು ಕೇಳ್ತಾರೆ ಅಂದರೆ ದಿ ಫಾಲೋವಿಂಗ್ ಆರ್ ದಿ ಆಕ್ಟಿವಿಟೀಸ್ ಆಫ್ ದಿ ಹೋಮ್ ರೂಲ್ ಲೀಗ್. ಹೋಮ್ ರೂಲ್ ಲೀಗ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಪೊಲಿಟಿಕಲ್ ಎಜುಕೇಷನ್, ಪತ್ರಿಕೆಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಗ್ರಂಥಾಲಯಗಳನ್ನು ಆರಂಭ ಮಾಡ್ತಕ್ಕಂಥದ್ದು, ಒಂದು ಸ್ವದೇಶಿ ಆಡಳಿತವನ್ನು ಬೇಕು ಅಂತಕ್ಕಂಥದ್ದನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ಓಕೆ, ಏನಾಗುತ್ತೆ 1916ರಲ್ಲಿ ಹೋಮ್ ರೂಲ್ ಲೀಗನ್ನು ಇದು ಮಾಡ್ತಾರೆ. ಇದಕ್ಕೆ ರಿಯಾಕ್ಷನ್ ಅಥವಾ ಇದಕ್ಕೆ ಈ ಒಂದು ಡಿಮ್ಯಾಂಡಿಗೆ ನಾವು ಸೊಲ್ಯೂಷನ್ ಕೊಡ್ತು ಅಂತೇಳಿ ಏನಾಗುತ್ತೆ ಅಂದರೆ 1919ರಲ್ಲಿ ನಮಗೆ ರಿಫಾರ್ಮ್ಸ್ ತರ್ತಾರೆ. 1919ರಲ್ಲಿ ಸುಧಾರಣೆಗಳನ್ನ ತರ್ತಾರೆ. ಈ ಸುಧಾರಣೆಗಳ ತಂದಾಗ ಏನಾಗುತ್ತೆ, ಅನ್ನಿ ಬೇಸೆಂಟ್ ಅವರು ಎಸ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ. ಓಕೆ, ಫಸ್ಟ್ 1909ರಲ್ಲಿ ಪಾರ್ಲಿಮೆಂಟು, 1919ರಲ್ಲಿ ಮಾಂಟೆಗೋ ಚೇಂಜ್ ಫಾರ್ ರಿಫಾರ್ಮ್ಸ್ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಶಿ ಈಸ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿ ಬ್ರಿಟಿಷ್ ಗವರ್ಮೆಂಟ್ ಬಿಕಾಸ್ ದೇ ಬ್ರಾಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಥ್ರೂ ದಿ ಮಾಂಟೆಗೋ ಚೇಂಜ್ ಫಾರ್ಡ್. ಅವಾಗ ಏನಾಗುತ್ತೆ, 1920ರಲ್ಲಿ ಏನಾಗುತ್ತೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತಲ್ಲ, ಅನ್ನಿ ಬೇಸೆಂಟ್ ಏನು ಮಾಡ್ತಾರೆ, ಅಯ್ಯೋ ಗಾಂಧೀಜಿಯವರು ಮಾಡಿದಂತಹ ನನಗೆ ಈ ಅಸಹಕಾರ ಚಳವಳಿ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಪ್ರತಿ ಬಾರಿ ಹೋಮ್ವರ್ಕ್ ಅಂದರೆ ಏನು, ಹೋಮ್ವರ್ಕ್ ಹೇಗೆ ಬರೀಬೇಕಂತ ಹೇಳ್ತೀರಲ್ಲ, ಈ ಸೆಕೆಂಡ್ ಸ್ಟೇಟ್ಮೆಂಟ್ ಶಿ ಆಪೋಸ್ಡ್ ದಿ ಸತ್ಯಾಗ್ರಹ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಗಾಂಧೀಜಿ.
ಸೊ ಇದು ನಿಮ್ಮ ಹೋಮ್ವರ್ಕಲ್ಲಿ ಇರಬೇಕು. HOT ವಿದ್ಯಾರ್ಥಿಗಳೇ, ಇದು ನಿಮ್ಮ ಹೋಮ್ವರ್ಕಲ್ಲಿ ಇರಬೇಕು. ಇದನ್ನ ಪುಸ್ತಕದಲ್ಲಿ ಕೊಟ್ಟಿದ್ರೆ ಸಂತೋಷ, ಕೆಲವೊಂದ್ರೆ ಕೊಟ್ಟೇ ಇರಲ್ಲ, ಏನಕ್ಕಂದ್ರೆ ಅವ್ರು ಈ ಆ್ಯಂಗಲಿಂದ ಥಿಂಕ್ ಮಾಡಿರಲ್ಲ. ಸೊ ಆದ್ದರಿಂದ ಎಕ್ಸಾಮಿನರ್ ಆ್ಯಂಗಲ್ ಇದೆ, ದಿಸ್ ಈಸ್ ಕಾಲ್ಡ್ ಎಕ್ಸಾಮಿನರ್ ಆ್ಯಂಗಲ್, ಯು ಶುಡ್ ರೈಟ್ ಇಟ್. ಓಕೆ, ಸೊ ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು UPSC ಸಿವಿಲ್ ಸರ್ವಿಸಲ್ಲಿ ಕೇಳಿದ್ದಾರೆ. ದಿ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಸರೋಜಿನಿ ನಾಯ್ಡು. ಅಲ್ಲಪ್ಪ, ಅನ್ನಿ ಬೆಸೆಂಟ್. ದಿ ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಬದ್ರುದ್ದೀನ್ ತಯ್ಯಬ್ಜಿ. ಇದು 3ನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ಪ್ರೆಸಿಡೆಂಟ್ ಆಗ್ತಾರೆ. ಅಗೇನ್ ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಸೆಷನ್ಸು 1885ರಿಂದ 1947ವರೆಗೂ ಯಾವುದೇ ಕಾರಣಕ್ಕೂ ಓದಬಾರ್ದು. ಅದರಲ್ಲಿ ಕೆಲವೊಂದು ಹೈ ಯೀಲ್ಡಿಂಗ್ ಟಾಪಿಕ್ ಇದ್ದಾವೆ, ಹೈ ಯೀಲ್ಡಿಂಗ್ ಸೆಷನ್ಸ್ ಇದ್ದಾವೆ. ಯಾವುದಪ್ಪ ಅಂದರೆ ಎಕ್ಸಾಂಪಲು, ಫಾರ್ ಎಕ್ಸಾಂಪಲ್ 1885, 86, 87 ಓದ್ಕೊಳ್ಳಿ. ನಂತರದಲ್ಲಿ 1920 ಇಂಪಾರ್ಟೆಂಟು, 1906 ಇಂಪಾರ್ಟೆಂಟು, 1896 ಇಂಪಾರ್ಟೆಂಟು. ಓಕೆ, 1896 ಇಂಪಾರ್ಟೆಂಟ್. ಯಾಕೆ 1896 ಇಂಪಾರ್ಟೆಂಟು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ತದನಂತರದಲ್ಲಿ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ 1906, 1917. ಇದಾದ ನಂತರದಲ್ಲಿ 1929, 1931, 1936, 37. ಓಕೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಸೆಷನ್. ಹಾರ್ಡ್ಲಿ ಯು ಹ್ಯಾವ್ ಟು ರಿಮೆಂಬರ್ 15 ಸೆಷನ್ಸ್. 15 ಸೆಷನ್ ನೆನ್ಪಿಟ್ಟುಕೊಂಡ್ರೆ ಸಾಕು. 1931 ಕರಾಚಿ ಸೆಷನ್ನು, ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಿಸೈಡ್ ಆಗಿರ್ತಾರೆ. ಅಲ್ಲಿ ನ್ಯಾಷನಲ್ ಎಕನಾಮಿಕ್ ಫ್ರೇಮ್ವರ್ಕ್ ಆಗುತ್ತೆ. ತದನಂತರ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ, ರೆಸೊಲ್ಯೂಷನ್ಸ್ ಪಾಸ್ ಆಗುತ್ತೆ. ತದನಂತರದಲ್ಲಿ ಸುಭಾಷ್ ಚಂದ್ರ ಬೋಸ್ ಸೆಷನ್ಸ್ ತ್ರಿಪುರಿ ಇಲ್ಲಿ ಪ್ರೆಸೈಡ್ ಆಗಿರ್ತಾರೆ, ಅದು ಇಂಪಾರ್ಟೆಂಟು. ಓಕೆ, ಸೊ ಹೀಗೆ ನೀವೇನು ಮಾಡಬೇಕಪ್ಪ ಅಂದರೆ ಕಾಂಗ್ರೆಸ್ ಸೆಷನ್ನ ಎಲ್ಲವುದನ್ನು ಓದಬೇಡಿ. ನೋಡಿ, ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಬದ್ರುದ್ದೀನ್ ತಯ್ಯಬ್ಜಿ, 3ನೇ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಇವರು ಆಗಿರ್ತಾರೆ. ಓಕೆ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ಇಂಪಾರ್ಟೆಂಟ್. ವಿಚ್ ಆಫ್ ದಿ ಫಾಲೋವಿಂಗ್ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಅನ್ನಿ ಬೆಸೆಂಟ್? ಓಕೆ, ನೋಡಿ, PSI ಸಿವಿಲ್ 2016ನಲ್ಲಿ ಕೇಳಿದ್ದಾರೆ. ಈಗೇನಾಗಿದೆ, ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗ್ತಿದೆ. ನೀವೇನು ಹೇಳ್ತಿದ್ರ, KA ಕ್ವಶನ್ ಪೇಪರ್ ಚೇಂಜ್ ಆಗ್ತಿದೆ, ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ. ಸರ್, ಕ್ವಶನ್ ಪೇಪರ್ ನೋಡಿ, ಕ್ವಶನ್ ಪೇಪರ್ ಆ್ಯಸ್ ಇಟ್ ಈಸ್ ರಿಪೀಟ್ ಆಗಲ್ಲ, ನಾನು ಹೋಗ್ತೀನಿ. ಆದರೆ ಥಿಂಕ್ ಪದೇ ಪದೇ ರಿಪೀಟ್ ಆಗುತ್ತೆ. ಯು ಹ್ಯಾವ್ ಟು ಥಿಂಕ್. ಓಕೆ, ಸೊ ನೋಡಿ, ದಿ ಹಿಂದೂ, ದಿ ಟೈಮ್ಸ್ ಆಫ್ ಇಂಡಿಯಾ, ನ್ಯೂ ಇಂಡಿಯಾ ಎಕ್ಸ್‌ಪ್ರೆಸ್, ನ್ಯೂ ಇಂಡಿಯಾ, ಇದನ್ನೇನು ಕ್ವಶನ್ಸ್ ಅಂತಾರೆ ಇರಲಿ. ಇಂತಹ ಈಸಿ ಕ್ವಶನ್ಸು ಈಗ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಬಟ್ ಸಿ, ದಿ ಹಿಂದೂ ಪೇಪರ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ದಿ ಹಿಂದೂ ಪೇಪರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಇದಾಯಿತು. ತದನಂತರದಲ್ಲಿ ನನಗೆ ನೆಕ್ಸ್ಟು ಐಡೆಂಟಿಫೈ ದಿ ಸ್ಕಾಲರ್ಸ್ ಇನ್ ದಿ ಕೋರ್ಟ್ ಆಫ್ ಕಾಳಿದಾಸ. ಓಕೆ, ಕನಿಷ್ಕ. ಸರ್, ಕನಿಷ್ಕ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ಕುಶಾಣ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಕನಿಷ್ಕ ನಾಣ್ಯವನ್ನು ಹೊರಡಿಸ್ತಾನೆ. ಕನಿಷ್ಕನ ಪ್ರತಿಮೆಯಲ್ಲಿ ಜಾಕೆಟ್ ಇರುತ್ತೆ, ಅದು ಉದ್ದಕ ಒಂದು ಬಟ್ಟೆ ಹಾಕೊಂಡಿರ್ತಾನೆ, ಲೆದರ್ ಶೂಸ್ ಇರುತ್ತೆ. ಓಕೆ, ನೋಡಿ, ಅಶ್ವಘೋಷ, ಆತನ ಬುದ್ಧ ಚರಿತ, ಎಕ್ಸಾಮ್ಸ್ ಇಂಪಾರ್ಟೆಂಟು. ನೀವೇನು ಮಾಡಬೇಕು, ಅಶ್ವಘೋಷ ಇದ್ದಾನಲ್ಲಪ್ಪ, ಅಶ್ವಘೋಷನ ಏನು ಮಾಡಬೇಕು, 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಓಕೆ, ಈಗ ನೆಕ್ಸ್ಟು ಸಾರಿಪುತ್ರ ಪ್ರಕರಣ ಅಂತ ಬರುತ್ತೆ. ಆ ಒಂದು ಕಾದಂಬರಿ ಏನು ಹೇಳುತ್ತೆ? ನಾಗಾರ್ಜುನ ಮಾಧ್ಯಮಿಕ ಪಥ. ಓಕೆ, ಮಾಧ್ಯಮಿಕ ಪಥವನ್ನು ಸೃಷ್ಟಿಸ್ತಕ್ಕಂಥದ್ದು. ಈ ನಾಗಾರ್ಜುನ ಏನು ಹೇಳ್ತಾನೆ ಅಂದರೆ, ನೀವು ತುಂಬ ಕಠಿಣವಾಗಿ ಬದುಕಬೇಡಿ, ತುಂಬ ಲ್ಯಾವಿಶ್ ಆಗಿ ಬದುಕಬೇಡಿ, ಮಾಧ್ಯಮವಾಗಿ ಹೋಗಿ ಅಂತ ಹೇಳ್ತಾರೆ. ಚರಕ ಸಂಹಿತೆ. ಪತಂಜಲಿ ಏನಾಗುತ್ತೆ, ಯೋಗ. ಸೊ ಇವರು ಈ ಶೃಂಗ ಕಾಲದಲ್ಲಿ ಬರ್ತಾರೆ. ಓಕೆ, ಶೃಂಗರ ಕಾಲದಲ್ಲಿ ಬರ್ತಾರೆ ಪತಂಜಲಿ. ಇದ್ರ ಜೊತೆಗೆ ನನಗೆ ಈ ಒಂದು ಆರ್ಥೋಡಾಕ್ಸ್ ಸ್ಕೂಲ್ ಆಫ್ ಥಾಟ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ, ಉತ್ತರ ಮೀಮಾಂಸಾ. ಓಕೆ, ಸೊ ಕಣಾದನ ವೈಶೇಷಿಕ ಸಿದ್ಧಾಂತ, ಇವು ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವುದೇ ಕಾರಣಕ್ಕೂ ನೀವು ಇವ್ರನ್ನೇನಾದರೂ ಮರೆತರೆ ಇವ್ರು ನಿಮ್ಮನ್ನು ಮರೀತಾರೆ. ಸೊ ನೀವು ಈಗ ಬುದ್ಧ ಚರಿತ್ರೆಯನ್ನು ಯಾರು ಬರೆದ್ರು, ಅಶ್ವಘೋಷ, ಮುಗೀತು, ಆ ಕಾಲ ಹೋಯ್ತು. ಈಗೇನಕ್ಕೆ ಅಂದರೆ ಕಾಳಿದಾಸನ ಕೃತಿ ಯಾವುದು, ಅದು ಏನು ಹೇಳುತ್ತೆ? ಈಗ ಫಾರ್ ಎಕ್ಸಾಂಪಲ್ ಕುಮಾರ ಸಂಭವ ಅಂದರೆ ಶಿವ ಮತ್ತು ಪಾರ್ವತಿಯರಿಗೆ ಜನಿಸಿದಂತಹ ಕಾರ್ತಿಕೇಯನ ಕುರಿತು ಕುಮಾರ ಸಂಭವ ಅಂತಕ್ಕಂತಹ ಕಾವ್ಯ ಮಾತನಾಡುತ್ತದೆ. ಯು ಹ್ಯಾವ್ ಟು ಗೋ ಇನ್ ಡೆಪ್ತ್ ಅಂಡ್ ಇನ್ ವಿಚ್ ಲ್ಯಾಂಗ್ವೇಜ್ ಇಟ್ ಈಸ್ ರೋಟ್ ಇನ್ ದಿ ಸ್ಯಾನ್ಸ್ಕ್ರಿತ್. ಓಕೆ, ತದನಂತರದಲ್ಲಿ ನಮಗೆ ಅಭಿಜ್ಞಾನ ಶಾಕುಂತಲ. ಓಕೆ, ದುಷ್ಯಂತ ಮತ್ತು ಶಾಕುಂತಲ ಒಂದು ಪ್ರೇಮದ ಕುರಿತು ಹೇಳ್ತಕ್ಕಂಥದ್ದು. ತದನಂತರ ಶೂದ್ರಕ ಬರೆದಂತಹ ಮೃಚ್ಕಟಿಕ ಏನು ಹೇಳುತ್ತೆ,
ಏನಾಗುತ್ತೆ ಅಂದರೆ ಅಲ್ಲೇನಪ್ಪ ಒಬ್ಬ ಬಡ ಬ್ರಾಹ್ಮಣ ಮತ್ತು ತದನಂತರದಲ್ಲಿ ಒಬ್ಬ ಯುವತಿಯ ನಡುವಿನ ಪ್ರೇಮವನ್ನು ಅದು ಹೇಳ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಮಣಿಮೇಖಲೆ ಏನು ಹೇಳುತ್ತೆ, ಓಕೆ, ಶಿಲಪ್ಪಾಧಿಕಾರಂ ಏನು ಹೇಳುತ್ತೆ, ಸಂಗಮ ಸಾಹಿತ್ಯ ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಇದು ಗೊತ್ತಿಲ್ಲ ಅಂದರೆ ವೆರಿ ವೆರಿ ಅನ್ಫಾರ್ಚುನೇಟ್. ಓಕೆ, ಕೇಳ್ತಾರೆ ವೆಲ್ಲೆಲ್ಲಾರ್ ಅಂದರೆ ಏನು, ಸಂಗಮ ಸಾಹಿತ್ಯದಲ್ಲಿ ಮೆನ್ಷನ್ ಆಗಿದೆ ರೀ. ಸಂಗಮ ಸಾಹಿತ್ಯದ ಕುರಿತು ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿವೆ, ಮುಂದೆ ಸಹ ಬರುತ್ತೆ. ಓಕೆ, ಸೊ ವೆಲ್ಲೆಲ್ಲಾರ್ ಅಂದರೆ ಏನು, ಅದು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ಯಾರನ್ನು ಗುರುತಿಸುತ್ತೆ, ಬಲಿ ಅಂದರೆ ಏನು, ವಿಷ್ಟಿ ಅಂದರೆ ಏನು. ಓಕೆ, ಇವೆಲ್ಲವೂ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೋಡಿ ಇಲ್ಲಿ Panini and Patanjali are renowned names in the literary history of ancient India. Under which dynasty did they flourish? Okay, so ನೋಡಿ ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಗುಪ್ತರ ಪತನಕ್ಕೆ ಕಾರಣಗಳು. ಗುಪ್ತರ ಪತನಕ್ಕೆ ಡಿಕ್ಲೈನ್ ಆಫ್ ದಿ ಗುಪ್ತ ಎಂಪೈರ್ ಅಂತ ಬಂದರೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಸೊ ಗುಪ್ತರ ಪತನಕ್ಕೆ ಕಾರಣಗಳು 3ರಿಂದ 4 ಲೈನ್ ಬರೆದು 3ರಿಂದ 4 ವರ್ಡ್. 1, ಹೂಣರ ದಾಳಿ, ತದನಂತರದಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್, ತದನಂತರದಲ್ಲಿ ಉಳಿಗಮಾನ್ಯ ಪದ್ಧತಿ ಪ್ರವರ್ಧಮಾನಕ್ಕೆ ಬರುತ್ತೆ, ಫ್ಯೂಡೇಟರಿ ಸಿಸ್ಟಮ್. ಓಕೆ, ಫ್ಯೂಡಲ್ ಪದ್ಧತಿ ಏನಾಗುತ್ತೆ, ಎಮರ್ಜೆನ್ಸ್ ಆಗುತ್ತೆ. ಇಷ್ಟೇ ಸಾಕು ಸರ್. ಈ 3 ವರ್ಡ್ ಬಿಟ್ಟು ಬೇರೆ ವರ್ಡ್ಗಳನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಎನಫ್. ಬಟ್ ಗುಪ್ತರಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಕಂಠಪಾಠ ಆಗಬೇಕು ಅಂತಂದರೆ, ಗುಪ್ತರಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ದೇರ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಕಂಠಪಾಠ ಮಾಡಿ. ಏನು ಕಂಠಪಾಠ ಮಾಡಬೇಕು, ಅವರ ಒಂದು ಸಾಂಸ್ಕೃತಿಕ ಕೊಡುಗೆ. ಉದಾಹರಣೆ ನೋಡಿ, ದಶಾವತಾರ ದೇವಾಲಯ, ತದನಂತರದಲ್ಲಿ ಬಿತರ್ಗಾಂವ್, ಇದು ಎಕ್ಸಾಮ್ಸ್ ಇಂಪಾರ್ಟೆಂಟು. ತದನಂತರದಲ್ಲಿ ಸುಲ್ತಾನ್ಗಂಜ್, ಬುದ್ಧನ ಪ್ರತಿಮೆ ಸಿಗುತ್ತೆ. ತದನಂತರದಲ್ಲಿ ನಗರ ಸ್ಟೈಲ್ ಆರ್ಕಿಟೆಕ್ಚರ್, ಎಕ್ಸಾಮ್ಸ್ ಇಂಪಾರ್ಟೆಂಟು. ಓಕೆ, ನಂತರದಲ್ಲಿ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ವರಹ ಮಹಾವೀರ, ತದನಂತರದಲ್ಲಿ ಬ್ರಹ್ಮಗುಪ್ತ, ಆರ್ಯಭಟೀಯ ಸಿದ್ಧ ಪುಸ್ತಕ ಇರ್ಬೋದು. ಇದಾದ ನಂತರದಲ್ಲಿ ನಮಗೆ ಅಲ್ಲಿ ದಂಡಿ ಬರ್ತದೆ, ದಂಡಿಯ ಕಾವ್ಯಾದರ್ಶ. ಸರ್ ಇವೆಲ್ಲವೂ ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು, ಎಕ್ಸಾಮ್ಸ್ ಇಂಪಾರ್ಟೆಂಟ್. ನೋಡಿ, ಗುಪ್ತರ ಪತನಕ್ಕೆ ಕಾರಣಗಳು 3 ಪದಗಳಲ್ಲಿ ಮುಗಿಸ್ಬಿಟ್ಟೆ. 3 ಪದಗಳಿಗೆ 3 ಸೆಕೆಂಡ್ಸ್, 3 ಸೆಕೆಂಡ್ಸಲ್ಲಿ ಕ್ಲೋಸ್, ಚಾಪ್ಟರ್ ಕ್ಲೋಸ್. ಬಟ್ ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು ಬಂದಾಗ ನೀವು 30 ನಿಮಿಷ ಓದಬೇಕು. ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್. ಇದು ನಾನು ಅಂತೀನಿ ಹೈ ಯೀಲ್ಡಿಂಗ್ ಅಂತೀನಿ. ಅಂದರೆ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅನ್ನೋದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಸರ್ ಈಗ ನಾನು PSI ಆಗಿದ್ದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ನನಗೆ ಗೊತ್ತಿತ್ತು. ಓಕೆ, ನೀವು ಇಫ್ ಯು ಸಿ ಗುಪ್ತರ ಪತನಕ್ಕೆ ಕಾರಣಗಳಂತ ಯಾವುದೋ ಪುಸ್ತಕ ಓಪನ್ ಮಾಡಿ, ಉದ್ದಕ ಪುರಾಣ, ಪ್ರವಚನ, ಕಥೆ, ದಂತಕಥೆಗಳೆಲ್ಲ ಕೊಟ್ಟಿರ್ತಾರೆ. ಅಷ್ಟು ಅವಶ್ಯಕತೆ ಇಲ್ಲ. ಎಕ್ಸಾಮ್ಸ್ಗೆ ಏನು ಬೇಕು ಅಷ್ಟನ್ನೇ ಓದಬೇಕು ನಾವು. ಓಕೆ, ಸೊ ಗುಪ್ತಾಸ್ ಬಂದಾಗ ಯು ಶುಡ್ ಟೇಕ್ ಕೇರ್. ಗುಪ್ತಾಸ್ ಕುಶಾನ್ಸ್, ಓಕೆ, ಶುಂಗಾಸ್, ಓಕೆ, ಪುಷ್ಯಮಿತ್ರ, ಶುಂಗ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಸೊ ಈಗ ಹೇಳಿ, ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ವಿಕ್ರಮ್ ಊರ್ವಶಿ ಕುರಿತು ಅದು ಏನನ್ನ ಹೇಳುತ್ತೆ. ಓಕೆ, ಮಾಳವಿಕ ಅಗ್ನಿಮಿತ್ರ ಅದು ಏನು ಹೇಳುತ್ತೆ ಎಕ್ಸಾಮ್ಸ್ಗೆ. ನೀವು ಎಕ್ಸಾಮ್ಸಲ್ಲಿ ಯಾವ ರೀತಿ ಅದು ಕಂಡು ಬರುತ್ತೆ, ಅದನ್ನು ಏನು ಹೇಳ್ತಾರೆ ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ತದನಂತರದಲ್ಲಿ ಶಿಫ್ಟಿಂಗ್ ಕಲ್ಟಿವೇಶನ್ನು ಇದು ನಮ್ಮ ತಾತನ ಕಾಲದಿಂದ ಬರ್ತಾ ಇದೆ, ಮುಂದೆ ಸಹ ಬರುತ್ತೆ. ಏನಕ್ಕೆ ಶಿಫ್ಟಿಂಗ್ ಕಲ್ಟಿವೇಶನ್ ಬರುತ್ತೆ ಅಂದರೆ, ಇಟ್ ಈಸ್ ಪ್ರಾಕ್ಟೀಸ್ಡ್ ಬೈ ದಿ ಟ್ರೈಬಲ್ ಪೀಪಲ್. ಓಕೆ, ಸೊ ನಮಗೆ ಇಲ್ಲಿ ದೇರ್ ಈಸ್ ನೋ ಯೂಸ್ ಆಫ್ ಡ್ರಾಟ್ ಅನಿಮಲ್ಸ್, ನೋ ಯೂಸ್ ಆಫ್ ಮ್ಯಾನೂರ್ ಅಂಡ್ ಫರ್ಟಿಲೈಸರ್ಸ್, ಮೋಸ್ಟ್ಲಿ ಲ್ಯಾಂಡ್ ಬಿಲಾಂಗ್ಸ್ ಟು ದಿ ಕಮ್ಯುನಿಟಿ. ಡಿ ACD ಅಥವಾ CD ಕರೆಕ್ಟ್ ಆಗಬೇಕು. ನೋಡಿ ರೂಲ್ಸ್, ಶಾಂತಪ್ರಸಾದ್ ರೂಲ್ಸ್ ಬರೆದಿಟ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶಿಫ್ಟಿಂಗ್ ಕಲ್ಟಿವೇಶನ್ ಈಸ್ HYT. ಇಲ್ಲಿ KPSC ಗ್ರೂಪ್ ಸಿಯಲ್ಲಿ ಕೇಳಿದ್ದಾರೆ, ಜುಮ್, ಪೋನಂ, ಪೋಡು, ಬೇವ. ಓಕೆ, ಸೊ ನಮಗೆ ಈ ಜುಮ್ ಕಲ್ಟಿವೇಶನ್, ಶಿಫ್ಟಿಂಗ್ ಕಲ್ಟಿವೇಶನ್ ಅಸ್ಸಾಂ ಯಾವಾಗಲೂ ಇಂಪಾರ್ಟೆಂಟ್. A2 ಏನಿದೆಯಪ್ಪ, A2 ಇದೆಯಾ. ನಾರ್ತ್ ಈಸ್ಟ್ ಯಾವಾಗಲೂ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಓಕೆ, ಈಗ ನಾನು ಎಕ್ಸಾಮಿನರ್ ಮೈಂಡ್ಸೆಟ್ನ ಡಿಕೋಡ್ ಮಾಡ್ತಾ ಇದ್ದೀನಿ. ನನಗೆ ಈಗ ಆನ್ಸರ್ಸ್ ಬೇಕಿಲ್ಲ,
ಸಿ ಯಾವತ್ತು 4 ಸ್ಟೇಟ್ಮೆಂಟ್ ಕೊಟ್ಟಾಗ ಶಾಂತಪ್ಪ ಸರ್ ಏನ್ ಹೇಳ್ತಾರೆ, ಫಸ್ಟು ನನ್ ಆಫ್ ದೀಸ್, ಇದು ನನ್ ಆಫ್ ದೀಸ್. ಒಂದು 100 ಪ್ರಶ್ನೆಯಲ್ಲಿ ಕೇವಲ 3 ನನ್ ಆಫ್ ದೀಸ್ ಇರುತ್ತೆ ಅಷ್ಟೇ. ಸರ್ ಹೆಂಗೆ ಹೇಳಿದ್ರಿ? ಸರ್ ಐ ಹ್ಯಾವ್ ಡನ್ ರಿಸರ್ಚ್, ಸಂಶೋಧನೆ ಮಾಡಿದ್ದೀನಿ. ದಿಸ್ ರೂಲ್ಸ್ ಇಸ್ ಅಪ್ಲಿಕೇಬಲ್ ಫಾರ್ ಸಿ ಗ್ರೂಪ್ ಟು PC ಟು DC. ಒಂದು ನೆಕ್ಸ್ಟು ರೂಲ್ಸ್ ನಂಬರ್ 1 ನನ್ ಆಫ್ ದೀಸ್ ಇರುತ್ತೆ. ಸೊ ನನ್ ಆಫ್ ದೀಸ್ ಹೋಗ್ಬೇಕಾದ್ರೆ ನಿಮಗೆ ಯು ಶುಡ್ ಬಿ 100% ಕ್ಲಾರಿಟಿ, ಪಕ್ಕ ಗೊತ್ತಿರಬೇಕು. ನನ್ ಆಫ್ ದೀಸ್ 100% ಇದೆ ಅಂತ ಗೊತ್ತಿರಬೇಕು. ದೆನ್ ಯು ಕ್ಯಾನ್ ಗೋ ಫಾರ್ ನನ್ ಆಫ್ ದೀಸ್. ಓಕೆ, ಯಾಕೆ ಸರ್ ಇದು ನನ್ ಆಫ್ ದೀಸ್ ಜಾಸ್ತಿ ಕೊಡಲ್ಲ ಅಂತಂದರೆ ಉದ್ದೇಶ ಒಂದೇ, ಎಕ್ಸಾಮಿನರ್ನ ಮೂಲ ಉದ್ದೇಶ ಇನ್ಫಾರ್ಮೇಷನ್ ತಿಳಿಸ್ತಕ್ಕಂಥದ್ದು, ನೆಗೆಟಿವ್ ಇನ್ಫಾರ್ಮೇಷನ್ ಅಲ್ಲ, ಪಾಸಿಟಿವ್ ಇನ್ಫಾರ್ಮೇಷನ್ ತಿಳಿಸ್ತಕ್ಕಂಥದ್ದು. ಶಾಂತಪ್ಪ ಸರ್ ರೂಲ್ಸ್ ಅನ್ನೋದು ಇನ್ನೊಂದು ಏನಪ್ಪ ಅಂದರೆ 4 ಸ್ಟೇಟ್ಮೆಂಟ್ ಕೊಟ್ಟರಂತಂದರೆ 99% 4 ಸ್ಟೇಟ್ಮೆಂಟ್ ಸರಿ ಇರಲ್ಲ, 99%. ಸೊ ಇಲ್ಲ ಆಬ್ವಿಯಸ್ಲಿ. ನಂತರದಲ್ಲಿ ರೂಲ್ಸ್ ನಂಬರ್ 3 ಏನು ಅಂತಂದರೆ ಮೋಸ್ಟ್ಲಿ ಅಂತಂದರೆ ಪಾಸಿಬಿಲಿಟಿ. ಮೋಸ್ಟ್ಲಿ ಅಂದರೆ ಪಾಸಿಬಿಲಿಟಿ. ಓಕೆ, ಅಂದರೆ ಕ್ಯಾನ್, ಪಾಸಿಬಲ್, ಮೋಸ್ಟ್ಲಿ ಅಂದರೆ ಅದು ಇಂತಹ ಸ್ಟೇಟ್ಮೆಂಟ್ಗಳು 100ಕ್ಕೆ 100% ಕರೆಕ್ಟ್ ಆಗಿರ್ತವೆ. ಹಿ ಕ್ಯಾನ್ ಕ್ಲಿಯರ್ ದಿ ಎಕ್ಸಾಮ್, ಅದು ಸ್ಟೇಟ್ಮೆಂಟ್ 100% ಕರೆಕ್ಟ್. ಸೊ ನೀವೇನು ಮಾಡಬೇಕು, ಕ್ಯಾನ್, ಮೋಸ್ಟ್ಲಿ, ಪಾಸಿಬಲ್ ಅಂತಕ್ಕಂಥ ವರ್ಡ್ ನೋಡೋತ್ಲೆ ಆ ಸ್ಟೇಟ್ಮೆಂಟ್ ಔಟ್ ರೈಟ್ಲಿ ಕರೆಕ್ಟ್ ಅಂತ ಅನ್ಬೇಕು. ಓಕೆ, ಸೊ ಇದನ್ನ ಕಾಮನ್ ಸೆನ್ಸ್ ಅಂತಾರ, ಇದನ್ನ ಅಪ್ರೋಚ್ ಅಂತಾರ. ಸೊ ದಿಸ್ ಅಪ್ರೋಚ್ ಈಸ್ ಥಾಟ್ ಇನ್ ದಿ HYT ಕ್ಲಾಸಸ್. ಓಕೆ, ಸೊ ನಮಗೆ ಡಿ ಗೊತ್ತಾಗ್ಬಿಟ್ರೆ ನೋಡಿ, ಸಿ ಅಥವಾ 3 ACD ನನಗೆ ಅನಿಸುತ್ತೆ ದೇರ್ ಈಸ್ ನೋ ಯೂಸ್. ನೋಡಿ, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಬೌಂಡ್ ಟು ರಾಂಗ್. ಕೀ ಆನ್ಸರ್ ಏನೇ ಕೊಡ್ಬೋದು ಅಥವಾ ಏನೇ ಮಾಡ್ಬೋದು, ಬಟ್ ರೂಲ್ಸ್ ಏನು ಗೊತ್ತಾ, ಕಂಪ್ಲೀಟ್ ಎಕ್ಸ್ಟ್ರೀಮ್ ಇದ್ರಿಗೇನ ಅದು ರಾಂಗ್ ಆಗುತ್ತೆ. ಸೊ CD ಅಥವಾ ACD ಯಾವಾಗ ಇದು ಎಕ್ಸಾಮಲ್ಲಿ ಥಿಂಕ್ ಮಾಡಿದವ್ರಿಗೆ ಈ ಆನ್ಸರ್ಸ್ ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಎಕ್ಸಾಮ್ ಆದಮೇಲೆ ಕ್ವಶನ್ ಪೇಪರ್ ತುಂಬ ಈಸಿ ಇದೆ ಅಂತ ಹೇಳ್ತಾರೆ. ಬಟ್ ಆ ಥರ ಇರಲ್ಲ ರೀ, ಅದು ಈಸಿಯಾಗಿದ್ರೆ ಅದನ್ನ ಎಕ್ಸಾಮ್ಸ್ ಅನ್ನಲ್ಲ. ಎಕ್ಸಾಮಲ್ಲಿ ನಿಮ್ಮ ಥಿಂಕಿಂಗ್ ಮಾಡೋ ಪರ್ಸ್ಪೆಕ್ಟಿವ್ ತುಂಬ ಚೇಂಜ್ ಇರುತ್ತೆ. ನೀವು ಹಾಕಿದ್ದೆಲ್ಲ ಸರಿ ಅನಿಸುತ್ತೆ, ಕೀ ಆನ್ಸರ್ ನೋಡಿದಾಗ ನಿಮ್ಗೆ ಒರಿಜಿನಾಲಿಟಿ ಗೊತ್ತಾಗುತ್ತೆ. ತದನಂತರದಲ್ಲಿ ಯೂಟ್ಯೂಬಲ್ಲಿ ಯಾರಾದರೂ ಬಂದು ಇದು ಕ್ವಶನ್ ಪೇಪರ್ ಈಸಿ ಇದೆ ಅಂತ ಹೇಳಿದರೆ ಅವರು ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ಸ್ ಮಾಡಿಸಿ, ಗೊತ್ತಾಯ್ತಾ? ನೋ, ಆ ಥರ ಇರಲ್ಲ. ಬಟ್ ಯು ಹ್ಯಾವ್ ಟು ಅಪ್ಲೈ ದಿಸ್ ಟೈಪ್ ಆಫ್ ಟೆಕ್ನಾಲಜಿ. ಓಕೆ, ಯಾ. So this is all about question paper decoding. Okay, I will come up with one more question paper decoding. We'll meet you in the next video. Thank you. Bye bye.